ಈಗ ಕೂಲಿಯಲ್ಲಿ ಕಡಿಮೆ ಕೂಲಿ ಹಣ ಕೊಟ್ಟ ಆರೋಪ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಕಾರ್ಮಿಕರ ಪ್ರತಿಭಟನೆ. ಬಳ್ಳಾರಿ ಜಿಲ್ಲೆಯ ದರೋಜಿಯಲ್ಲಿ ಕಾರ್ಮಿಕರು ಪ್ರತಿಭಟನೆ ಮಾಡಿದರು. ಸರ್ಕಾರ ಪ್ರತಿಯೊಬ್ಬ ಕಾರ್ಮಿಕನಿಗೂ 370 ರೂಪಾಯಿ ನಿಗದಿ ಮಾಡಿದೆ. ಆದರೆ ಕೆಲಸ ಮಾಡಿದ್ರೂ 120 ರೂಪಾಯಿಂದ 170 ರೂಪಾಯಿ ಕೂಲಿ ಹಣ ಕೊಡ್ತಾ ಇದ್ದಾರೆ. ಮೆಜರ್ಮೆಂಟ್ ಮಾಡದೆ ಕೂಲಿ ನಿಗದಿಯನ್ನ ಮಾಡ್ತಾ ಇದ್ದಾರೆ. ದುರುದ್ದೇಶದಿಂದ ಈ ರೀತಿ ಮಾಡ್ತಿದ್ದಾರೆ ಅಂತ ಕಾರ್ಮಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಇದು ಕಾರ್ಮಿಕರು ಹೋರಾಟದ ಹಾದಿಯನ್ನು ಹಿಡಿತಾ ಇರೋದು. ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಕಾರ್ಮಿಕರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಮೆಜರ್ಮೆಂಟ್ ಏನ್ ಕೊಟ್ಟಿರ್ತಾರ ಅದಕ್ಕೆ ಅವ್ರು ಅಳತೆ ಮಾಡಿರ್ತಾರೆ. BF ಕೊಟ್ಟನ ನಿಮ್ಮ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಇಲ್ಲಿ ಎಷ್ಟು ಫಿಕ್ಸ್ ಆಗಿದೆಯೋ ಅಷ್ಟು ಹಣ ಕೊಡದೆ ಯಾಕೆ ಕಮ್ಮಿ ಕೊಡ್ತಾ ಇದ್ದಾರೆ? ಯಾಕೆ ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ಕಾರ್ಮಿಕರಿಗೆ ಪಾಪ? ಖಂಡಿತವಾಗ್ಲೂ ನೀತಿ. ಯಾಕಂದ್ರೆ ನರೇಗಾ ಯೋಜನೆಯಲ್ಲಿ ಸಾಕಷ್ಟು ಕೂಲಿ ಕಾರ್ಮಿಕರು ಇದನ್ನೇ ನಂಬ್ಕೊಂಡು ಈಗ ಸದ್ಯ ಜೀವನವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರದೇ ಗ್ರಾಮದಲ್ಲಿ ಕೆಲಸ ಮಾಡ್ಕೊಂಡ್ರೆ ಅವ್ರ ಕುಟುಂಬಗಳನ್ನ ನೋಡ್ಕೋಬೇಕಾಗಿರುವಂತದ್ದು. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ದರೋಜಿ ಗ್ರಾಮ ಏನಿದೆ, ಈ ಗ್ರಾಮದಲ್ಲಿ ಕೂಲಿ ಕಾರ್ಮಿಕರು ಸಾಕಷ್ಟು ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ನರೇಗಾ ಯೋಜನೆಯಲ್ಲಿ ಕನಿಷ್ಠ ಇಲ್ಲ ಅಂದ್ರೆ ಅವ್ರಿಗೆ 370 ರೂಪಾಯಿಯನ್ನ ನಿಗದಿ ಮಾಡಿರುವಂತದ್ದು ಸರ್ಕಾರ. ಆದ್ರೆ ಸರ್ಕಾರ ನಿಗದಿ ಮಾಡಿರುವಂತ ದುಡ್ಡನ್ನ ಇವ್ರು ಯಾವುದೇ ರೀತಿಯಾಗಿ ನೀಡ್ತಾ ಇಲ್ಲ. ಬರೀ ಅವ್ರಿಗೆ 120, 170 ನೀಡ್ತಾರಿಂದಾಗಿ ಸಾಕಷ್ಟು ಅವ್ರಿಗೆ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ಅಧಿಕಾರಿಗಳು ಹೇಳುವಂತ ಮಾತಂದ್ರೆ ನಾವು ಮೆಜರ್ಮೆಂಟ್ ಮಾಡಿ ನಿಮಗೆ ಹಣವನ್ನ ಕೊಡ್ತಾ ಇದೀವಿ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾಗಿ ಸರ್ಕಾರ ಇಲ್ಲಿ ಮೆಜರ್ಮೆಂಟ್ ಮಾಡಿ ಸಂಬಳ ಕೊಡ್ಬೇಕಂತ ಆದೇಶವನ್ನ ಮಾಡಿಲ್ಲ. ಸರ್ಕಾರದ ಪ್ರಕಾರ ಅವರಿಗೆ 370 ರೂಪಾಯಿ ಕೂಲಿ ಕಾರ್ಮಿಕರಿಗೆ ಒಂದು ದಿನ ಕೆಲಸಕ್ಕೆ ಬಂದ್ರೆ ಕೊಡ್ಲೇಬೇಕನ್ನುವಂಥದ್ದು ಕೂಡ ಇದೆ. ನಿರಂತರವಾಗಿ ಬೆಳಗ್ಗೆ 7 ಗಂಟೆಯಿಂದ ಹೋಗಿ 1 ಗಂಟೆವರೆಗೂ ಕೂಡ ಅಲ್ಲಿ ಕೆಲಸವನ್ನ ಮಾಡುವಂತ ಕೂಲಿ ಕಾರ್ಮಿಕರಿಗೆ ಇವರು 120, 170 ದುಡ್ಡು ಕೊಡ್ತಾರಿಂದಾಗಿ ಅವರು ಕುಟುಂಬಗಳನ್ನ ನಡೆಸೋದು ಬಹಳ ಕಷ್ಟ ಆಗ್ತಾ ಇದೆ. ಇವರು ಯಾವ ಪುರುಷಾರ್ಥಕ್ಕೆ ನಮಗೆ ಈ ರೀತಿಯಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ ಮತ್ತು ಪಂಚಾಯತಿಯ ಕಾರ್ಯದರ್ಶಿಗೆ ಜೊತೆಗೆ ಇವತ್ತು ಪ್ರತಿಭಟನೆ ಮಾಡುವ ಮೂಲಕ ತರಾಟೆಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಸರ್ಕಾರದ ನಿರ್ದಿಷ್ಟ ಕೂಲಿ ಕೊಡ್ಬೇಕನ್ನುವಂಥದ್ದು ಕೂಡ ಇದ್ರೆ ಇಷ್ಟು ಕೆಲಸ ಮಾಡಿದ್ರು ಕೂಡ ನಮಗೆ ಸಂಬಳ ಕೊಡ್ತಾ ಇಲ್ಲ. ಹೀಗಾದ್ರೆ ಮುಂಬರುವ ದಿನಗಳಲ್ಲಿ ನಾವು ಯಾವುದೇ ರೀತಿಯಾಗಿ ನರೇಗಾ ಯೋಜನೆಯಲ್ಲಿ ಬರುವಂತ ಕೆಲಸಗಳಾಗಿರ್ಬೋದು ನಾವು ಯಾವುದನ್ನು ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಈಗ ಹೋರಾಟಕ್ಕೆ ಕೂಡ ಮುಂದಾಗಿರುವಂತದ್ದು. ಇದ್ರ ಜೊತೆಗೆ CEO ಅವರು ಕೂಡ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಕೂಲಿ ಕಾರ್ಮಿಕರಿಗೆ ಅಮೌಂಟ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಈ ರೀತಿಯಾದಂತಹ ಅಮೌಂಟ್ ಕೊಡದೇ ಇದ್ದಲ್ಲಿ ಉಗ್ರವಾಗಿ ಹೋರಾಟ ಮಾಡೋದಾಗಿ ಕೂಡ ಹೇಳ್ತಾ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅವ್ರು ಮಾಡೋದು ನನಗೆ ಗೊತ್ತಿಲ್ಲ.